ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಯತ್ನಾಳ್ ಉತ್ತರ ಕರ್ನಾಟಕದ ಸಿಎಂ ಅಭ್ಯರ್ಥಿ ಉಚ್ಚಾಟನೆಗೆ ಕಾಣದ ಕೈಗಳು ಕೆಲಸ ಮಾಡಿವೆ ಎಂದ ಮಾಜಿ ಸಂಸದ. ದೊಡ್ಡ ಸಮಾಜದ ಜೇನುಗುಡಿಗೆ ಕೈ ಹಾಕಿ ಪಕ್ಷ ಸುಟ್ಟುಕೊಳ್ಳದಂತೂ ಗ್ಯಾರಂಟಿ. ಉಚ್ಚಾಟನೆಯಿಂದ ವ್ಯತಿರಿಕ್ತ ಪರಿಣಾಮ ಹುಟ್ಟಾಕಿದಂತಾಗಿದೆ ರಮೇಶ್ ಕತ್ತಿ. ಕೂಡಲೇ ರಾಜ್ಯ ರಾಷ್ಟ್ರೀಯ ನಾಯಕರು ಎಚ್ಚೆತ್ತು ಮರುಪರಿಶೀಲನೆ ಮಾಡಬೇಕೆಂದ ಮಾಜಿ ಸಂಸದ ರಮೇಶ್ ಕತ್ತಿ. ಮತ್ತು ಕಾಣದಿರ್ತಕ್ಕಂಥ ಕೈಗಳು ಇದ್ರ ಹಿಂದ್ಗಡೆ ಕೆಲಸ ಮಾಡ್ತಾವ. ಅದರ ಬಗ್ಗೆ ಹೈಕಮಾಂಡ್, ರಾಜ್ಯ ಮತ್ತು ರಾಷ್ಟ್ರೀಯ ಹೈಕಮಾಂಡ್ ಅದ್ರ ಬಗ್ಗೆ ಎಚ್ಚೆತ್ತು ಗಮನದಲ್ಲಿಟ್ಕೊಳ್ಳ. ಮತ್ತು ಕಾಣದಿರ್ತಕ್ಕಂಥ ಕೈಗಳು ಇದ್ರ ಹಿಂದ್ಗಡೆ ಕೆಲಸ ಮಾಡ್ತಾವ. ಅದರ ಬಗ್ಗೆ ಹೈಕಮಾಂಡ್, ರಾಜ್ಯ ಮತ್ತು ರಾಷ್ಟ್ರೀಯ ಹೈಕಮಾಂಡ್ ಅದ್ರ ಬಗ್ಗೆ ಎಚ್ಚೆತ್ತು ಗಮನದಲ್ಲಿಟ್ಕೊಳ್ಳ. ಬಸವನಗೌಡ ಯತ್ನಾಳ್ ಉಚ್ಚಾಟ ಮಾಡ್ರಿ ಏನಾಯ್ತು ಅನ್ನುವಂಥ ದಿಮಾಕದಾಗ ಕೆಲವೊಂದು ಜನ ಇವತ್ತು ದೊಡ್ಡ ಸಮಾಜದ ಜೇನುಗೂಡಿಗೆ ಇವತ್ತು ಅವರು ಕೈ ಹಾಕಿದ್ದಾರೆ. ಅದ್ರ ಬಗ್ಗೆ ಮುಂದಿನ ಚುನಾವಣೆಯಲ್ಲಿ ಇಫೆಕ್ಟ್ ಆಗ್ತದೆ. ಮತ್ತು ಕಾಣದಿರ್ತಕ್ಕಂಥ ಕೈಗಳು ಇದ್ರ ಹಿಂದ್ಗಡೆ ಕೆಲಸ ಮಾಡ್ತಾವ. ಅದರ ಬಗ್ಗೆ ಹೈಕಮಾಂಡ್, ರಾಜ್ಯ ಮತ್ತು ರಾಷ್ಟ್ರೀಯ ಹೈಕಮಾಂಡ್ ಅದ್ರ ಬಗ್ಗೆ ಎಚ್ಚೆತ್ತು ಗಮನದಲ್ಲಿಟ್ಕೊಳ್ಬೇಕು. ಮತ್ತು ಏನು ನಮ್ಮ ಬಸವನಗೌಡ ಯತ್ನಾಳ್ ಉಚ್ಚಾಟ ಮಾಡ್ರಿ ಏನಾಯ್ತು ಅನ್ನುವಂಥ ದಿಮಾಕದಾಗ ಕೆಲವೊಂದು ಜನ ಇದ್ರೂ ಸಹಿತ ಲಕ್ಷ್ಮಣ್ ಸವದಿ ಅವರನ್ನ ಕಾರಣ ಇಲ್ಲದೇ ಇವತ್ತು ಸಹ ಉಚ್ಚಾಟನೆ ಮಾಡಿದಂಥ ಸಂದರ್ಭದಲ್ಲಿ ಒಂದು 6-7 ಜಿಲ್ಲೆಗಳಲ್ಲಿ ಸರ್ಸಾರ ನಮಗೂ 16 ಸೀಟ್ಗಳನ್ನು ನಾವು ಕಳ್ಕೊಂಡಿವಿ. ಈಗೂ ಸಹಿತ ಯತ್ನಾಳ್ ಅವರನ್ನು ಕೈ ಹಚ್ಚೋದ್ರ ಮುಖಾಂತರ ಇವತ್ತು ದೊಡ್ಡ ಸಮಾಜದ ಜೇನುಗೂಡಿಗೆ ಇವತ್ತು ಅವರು ಕೈ ಹಾಕಿದ್ದಾರೆ. ಅದ್ರ ಬಗ್ಗೆ ಮುಂದಿನ ಚುನಾವಣೆಯಲ್ಲಿ ಇಫೆಕ್ಟ್ ಆಗ್ತದೆ. ಅದು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಇಫೆಕ್ಟ್ ಆಗ್ತದೆ. ಇಫೆಕ್ಟ್ ಆದ ನಂತರ ಅವಾಗ ಹಳಾಳ್ಸೋಕ್ಕಿಂತ, ಯಾಕಂದ್ರೆ ಲಕ್ಷ್ಮಣ್ ಸವದಿ ಅವ್ರನ್ನ ಹಾಕಿದ್ರೆ ಏನಾಕೈತೆ ಅನ್ನೋದು ಮಾತಾಡ್ರು. ಅವ್ರದೇ ಸಮಾಜದ ಮತಗಳಿದ್ದು, ಅಲ್ಲಿ ಅವ್ರದೇ ಸಮಾಜದ ಮತಗಳಿದ್ದಂಥ ಸಂದರ್ಭದಲ್ಲಿ ಒಂದು 16 ಸೀಟ್ಗಳನ್ನು ನಾವು ಕಳ್ಕೊಂಡಿದ್ದೀವಿ. ಇದನ್ನು ರಾಜ್ಯ ಹೈಕಮಾಂಡ್ ಒಪ್ಕೋತದೆ, ರಾಷ್ಟ್ರೀಯ ಹೈಕಮಾಂಡ್ ಒಪ್ಕೋತದೆ, ನಾನು ಒಪ್ಕೊಳ್ತೀನಿ. ಆದರೆ ಇವತ್ತು ಬಸವನಗೌಡ ಯತ್ನಾಳ್ ಅವರನ್ನು ಸಹಿತ ಇವತ್ತು ನೀವು ಮಾಡಿದಂಥ ಸಂದರ್ಭದಲ್ಲಿ ಬರುವಂಥ ಚುನಾವಣೆಯಲ್ಲಿ ಒಂದು ದೊಡ್ಡ ಸಮಾಜದ ಜೇನುಗೂಡಿಗೆ ಕೈ ಹಾಕಿದಿರಿ. ಅನಿವಾರ್ಯವಾಗಿ ನಾಳೆ ಇನ್ನೊಂದು 16 ಸೀಟ್ಗಳು ನಾವು ಕಳ್ಕೊಳ್ಳೋಂಥ ಹಂಚಿಕೆ ಉತ್ತರ ಕರ್ನಾಟಕದ ಸ್ವಾಭಾವಿಕವಾಗಿದೆ. ಆ ಒಂದು ನಿಟ್ಟಿನಲ್ಲಿ ಈ ಸ್ಥಾನಿಕ ಕಾರ್ಯಕರ್ತರ ಗಮನವನ್ನು ಪಡೆದು, ಅವರ ಸಲಹೆಯನ್ನು ಪಡೆದು ನಿರ್ಣಯವನ್ನು ಮಾಡಬೇಕು ಹೊರತು ಈ ಉಚ್ಚಾಟನೆ ಮಾಡಿದರೆ ಇದಕ್ಕೆ ವ್ಯತಿರಿಕ್ತ ಪರಿಣಾಮಗಳು ಮತ್ತು ಹುಟ್ಟು ಹಾಕಿದಂಗೆ ಆಗ್ತದೆ. ಆ ನಿಟ್ಟಿನಲ್ಲಿ ಇದರ ಮರುಪರಿಶೀಲನೆಯನ್ನು ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಮಾಡಬೇಕು. ಮತ್ತು ಬಸವನಗೌಡ ಯತ್ನಾಳರು ಸಹಿತ ಅವರಿರ್ಬೋದು, ವಿಜೇಂದ್ರ ಇರ್ಬೋದು, ಪಕ್ಷದ ಸಲುವಾಗಿ ಒಂದು ಹೆಜ್ಜೆ ಹಿಂದೆ ಸರಿದಾಡಿ ಪಕ್ಷವನ್ನು ಸರಿದಾರಿಗೆ ತರುವಂಥ ನಿಟ್ಟಿನಲ್ಲಿ ಕೆಲಸ ಕಾರ್ಯವನ್ನು ಮಾಡಬೇಕು. ಈಗಾಗಲೇ ಕಾಂಗ್ರೆಸ್ ಆಡಳಿತ ಇಷ್ಟೊಂದು ಹದಗೆಟ್ಟು ಹೋಗ್ಯದ. ಆದರೆ ನಮ್ಮ ಸರಿದೂಗಿಸ್ಬೇಕು. ಉಚ್ಚಾಟನೆ ಒಂದೇ ಇವತ್ತು ಅದಕ್ಕೆ ಪರಿಹಾರ ಅಲ್ಲ ಅನ್ನುವಂಥ ಮಾತನ್ನು ಒಬ್ಬ ಭಾರತೀಯ ಜನತಾ ಪಕ್ಷದ ಕಟ್ಟಾ ಕಾರ್ಯಕರ್ತನಾಗಿ ಹೇಳಲಿಕ್ಕೆ ಬಯಸ್ತೇನೆ.